ಮಗನ ಕರ್ಕೊಂಡು ಗಂಡನ ಜೊತೆ ಜಮ್ಮು ಕಾಶ್ಮೀರ ನೋಡಿ ಬರೋಣ ನಡೀರಿ. ಮಗನಿಗೆ ಹೇಗಿದ್ರು ಸಮ್ಮರ್ ಹಾಲಿಡೇಸ್ ಇದೆ, ಬೇಸಿಗೆ ರಜೆಗಳಿವೆ, ತುಂಬ ಚೆನ್ನಾಗಿರುತ್ತಂತೆ. ನಿಮಗೆ ಸ್ನೋ ಸಿಗುತ್ತಂತೆ, ತಣ್ಣನೆ ವಾತಾವರಣ, ಆ ದಾಲ್ ಸರೋವರ, ಈ ಕಡೆ ಬಂದರೆ ಪೆಹಲ್ಗಾಂವ್, ಆನಂತರ ಸೋನ್ಮಾರ್ಗ್ ಇದೆಯಲ್ಲ, ಗುಲ್ಮಾರ್ಗ್, ನಡೀರಿ ಹೊರಟು ಬರೋಣ ಅಂತ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ರು. ಆ ಕ್ಷಣಗಳಿದೆಯಲ್ಲ, ಆ ಸಂತೋಷದ ಕ್ಷಣಗಳು, ಕೆಲವು ಕ್ಷಣಗಳಲ್ಲಿ ಭಾರತದ ಸ್ವರ್ಗ ಅಂತ ಕರೀತಾರೆ ಜಮ್ಮು ಕಾಶ್ಮೀರವನ್ನು. ನರಕ, ಅದಕ್ಕಿಂತ 100 ಪಟ್ಟು ನರಕವನ್ನು ಆ ಫ್ಯಾಮಿಲಿಗಂತೂ ತೋರಿಸಿದೆ. ಬರೀ ಅದೊಂದೇ ಫ್ಯಾಮಿಲಿ ಅಲ್ಲ, ಸುಮಾರು 30 ಜನ ಸತ್ತಿದ್ದಾರೆ ಅಂತ ಬಂದಾಗ 30-40 ಫ್ಯಾಮಿಲಿಯವರು ಇದರಲ್ಲಿ ಪರಿತಪಿಸಿರಬೇಕು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉಗ್ರ ದಾಳಿ ಆದಮೇಲೆ ಪಲ್ಲವಿ ಕಣ್ಣೀರು ಹಾಕಿದ್ದಾರೆ. ಮೃತ ಮಂಜುನಾಥ್ ರಾವ್ ಅವರ ಪತ್ನಿ ಪಲ್ಲವಿ ರಾವ್ ಉಗ್ರರ ಘೋರ ದಾಳಿಯನ್ನು ಪಲ್ಲವಿ ಅವರು ವಿವರಿಸಿದ್ದಾರೆ ನೋಡಿ. ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ, ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಲಿ ಹೋಗ್ಬೇಕು. ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 ಮಿನಿಟ್ಸ್ ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ಟೆರರಿಸ್ಟ್ ಅಟ್ಯಾಕ್. ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಆರ್ಡರ್ ಮಾಡ್ತಿದ್ರಲ್ಲ, ಹಿಂಗೆ ರಕ್ತದ ಮಡುವಲ್ಲಿ ಬಿದ್ದಿದ್ರು ಸರ್. ನಾನು ನನ್ ಗಂಡ ಮಗ ಸರ್. ಆಮೇಲೆ ಪ್ಲೀಸ್ ನಾನು ಒಂಚೂರು ಫೋನ್ ಚಾರ್ಜ್ ಹೋಗ್ತಾ ಇದೆ ಸರ್. ಅಲ್ಲೇ ಇದೀವಿ, ಹಾಸ್ಪಿಟಲ್ ಅಲ್ಲಿ ಇದೀವಿ. ನಾನು ನನ್ ಮಗ ಆರಾಮಿದೀವಿ, ನಮಗೇನಾಗಿಲ್ಲ. ಕರ್ನಾಟಕದಲ್ಲಿ ಇಲ್ಲಿ ಇವರು ಸಾಗರದವ್ರೊಬ್ರು ಇದಾರೆ. ನಾವು 19th ಹೋಗಿದ್ದು ಸರ್. ನಾವು 24th ಬರೋದು. ಆಮೇಲೆ ಮಾಡಿ